ಭಾರತೀಯ ಆರ್ಥಿಕ ಸುದ್ದಿಯ 7 ಜುಲೈ ಸಂಜೆ 6 ಗಂಟೆಯ ಆವೃತ್ತಿಗೆ ಸ್ವಾಗತ. ಈ ಸುದ್ದಿ ಆವೃತ್ತಿಯನ್ನು ನಿಮಗೆ ತಂದಿರುವವರು ಸಹಜ. ಇತ್ತೀಚಿನ ಸುದ್ದಿಗಳನ್ನು ಆಲಿಸಿ. ಸೆನ್ಸೆಕ್ಸ್, ನಿಫ್ಟಿ 4 ದಿನಗಳ ಗೆಲುವಿನ ಸರಣಿಯನ್ನು ಮಂಗಳವಾರ ಕಳೆದುಕೊಂಡವು. ಸೆನ್ಸೆಕ್ಸ್ 78,180.72 ರಲ್ಲಿ ಮುಚ್ಚಲ್ಪಟ್ಟಿತು. 104 ಅಂಕಗಳು ಅಥವಾ 0.13% ಕುಸಿದಿದ್ದು. ನಿಫ್ಟಿ 50 ಸಹ 0.13% ಇಳಿದು 24,398.70 ರಲ್ಲಿ ನೆಲೆಗೊಂಡಿತು. ಕಚ್ಚಾ ತೈಲ ಬೆಲೆ 1.09% ಏರಿಕೆಯಾಗಿ $69 ಮತ್ತು 30 ಸೆಂಟ್ ತಲುಪಿದ್ದು ಮಾರುಕಟ್ಟೆ ಮನೋಭಾವವನ್ನು ಕುಂದಿಸಿತು. ಐಟಿ ಷೇರುಗಳು ಹೊಳೆದವು. ಎಚ್ಸಿಎಲ್ ಟೆಕ್ ಮಹೀಂದ್ರಾ, ಟಿಸಿಎಸ್ ಬಲವಾದ ಲಾಭ ದಾಖಲಿಸಿದವು. ಎಚ್ಸಿಎಲ್ ಟೆಕ್ 3.00% ಏರಿಕೆಯೊಂದಿಗೆ $1,168 ಮತ್ತು 20 ಪೈಸಾರಲ್ಲಿ. ಟೆಕ್ ಮಹೀಂದ್ರ 2.92% ಹೆಚ್ಚಿ $1,447 ಮತ್ತು 50 ಪೈಸಾರಲ್ಲಿ ಮುಚ್ಚಲ್ಪಟ್ಟಿತು. ಟಿಸಿಎಸ್ 1.87% ಗಳಿಕೆಯೊಂದಿಗೆ $2,096 ಮತ್ತು 10 ಪೈಸಾರಲ್ಲಿ ನೆಲೆಗೊಂಡಿತು. ಇನ್ಫೋಸಿಸ್ ಸಹ ಎನ್ಎಸ್ಸಿಯಲ್ಲಿ 2.84% ಏರಿಕೆ ದಾಖಲಿಸಿತು. ರೂಪಾಯಿ 3 ವಾರಗಳಲ್ಲೇ ಅತ್ಯುತ್ತಮ ದಿನ. 94.96 ರಲ್ಲಿ ಮುಚ್ಚಲ್ಪಟ್ಟಿತು. ಭಾರತೀಯ ರೂಪಾಯಿ ಮಂಗಳವಾರ ಅಮೆರಿಕನ್ ಡಾಲರ್ ಎದುರು 94.96 ರಲ್ಲಿ ಮುಚ್ಚಲ್ಪಟ್ಟಿತು. ಎನ್ಡಿಎಫ್ ಡಾಲರ್ ಮಾರಾಟ ಮತ್ತು ಶಾರ್ಟ್ ಕವರಿಂಗ್ನಿಂದ 3 ವಾರಗಳ ಅತ್ಯುತ್ತಮ ದಿನ ದಾಖಲಿಸಿತು. ಮಿಂಟ್ ಸಮೀಕ್ಷೆಯ ಪ್ರಕಾರ 94 ರೂಪಾಯಿ -96 ವ್ಯಾಪ್ತಿಯಲ್ಲಿ ಸ್ಥಿರವಾಗಿರಲಿದೆ. ಸೌದಿ ಅರೇಬಿಯಾ 26 ವರ್ಷಗಳ ದಾಖಲೆ ಕಡಿತದಲ್ಲಿ ಏಷ್ಯಾ ತೈಲ ಬೆಲೆ $11 ತಗ್ಗಿಸಿತು. ಸೌದಿ ಅರೇಬಿಯಾ ಆಗಸ್ಟ್ಗಾಗಿ ಏಷ್ಯಾ ಗ್ರಾಹಕರಿಗೆ ತನ್ನ ಮುಖ್ಯ ಕಚ್ಚಾ ತೈಲ ಬೆಲೆಯನ್ನು ಬ್ಯಾರೆಲ್ಗೆ $11 ಕಡಿಮೆ ಮಾಡಿದ್ದು 26 ವರ್ಷಗಳ ದೊಡ್ಡ ಕಡಿತವಾಗಿದೆ. ಆದರೂ ಜಾಗತಿಕ ಪೂರೈಕೆ ಕಳವಳಗಳ ನಡುವೆ ಕಚ್ಚಾ ತೈಲ ಮಂಗಳವಾರ 1.09% ಏರಿ $69 ಮತ್ತು 30 ಸೆಂಟ್ ತಲುಪಿತು. ಬಡ್ಡಿದರ ಏರಿಕೆ ಭೀತಿಯಿಂದ ಚಿನ್ನ ದಾಖಲೆ ಗರಿಷ್ಠದಿಂದ 30% ಕುಸಿತ. ಚಿನ್ನ ಮಂಗಳವಾರ 0.27% ಕುಸಿದು $4,143 ಮತ್ತು 90 ಸೆಂಟ್ರಲ್ಲಿ ಮುಚ್ಚಲ್ಪಟ್ಟಿತು. ಫೆಡರಲ್ ರಿಸರ್ವ್ ಬಡ್ಡಿದರ ಏರಿಕೆಯ ನಿರೀಕ್ಷೆಯಿಂದ ದಾಖಲೆ ಗರಿಷ್ಠದಿಂದ 30%ಕ್ಕಿಂತ ಹೆಚ್ಚು ಕುಸಿದಿದೆ. ಬೆಳ್ಳಿ ಸಹ 1.28% ಕುಸಿದು $61 ಮತ್ತು 12 ಸೆಂಟ್ರಲ್ಲಿ ನೆಲೆಗೊಂಡಿತು. ರಿಲಯನ್ಸ್, ಎಲ್ ಮತ್ತು ಟಿ. ಐಸಿಐಸಿಐ ಬ್ಯಾಂಕ್ ಮಾರುಕಟ್ಟೆ ಎಳೆದವು. ನಿಫ್ಟಿ ಬ್ಯಾಂಕ್ 0.16% ಕೆಳಗಿಳಿಯಿತು. ರಿಲಯನ್ಸ್ ಇಂಡಸ್ಟ್ರೀಸ್ 0.98% ಕುಸಿದು $1,308 ಮತ್ತು 40 ಪೈಸಾರಲ್ಲಿ. ಎಲ್ ಮತ್ತು ಟಿ 1.22% ಇಳಿದು $3,991 ಮತ್ತು 90 ಪೈಸಾರಲ್ಲಿ ಮುಚ್ಚಲ್ಪಟ್ಟಿತು. ನಿಫ್ಟಿ ಬ್ಯಾಂಕ್ ಸೂಚ್ಯಂಕ 58,200.70 ರಲ್ಲಿ 0.16% ಕುಸಿತದೊಂದಿಗೆ ನೆಲೆಗೊಂಡಿತು. ವಿದೇಶಿ ಹೂಡಿಕೆ 50% ಕೆಳಗಿಳಿದ ನಂತರ ಸ್ವಿಗ್ಗಿ ಷೇರುಗಳು 7% ಜಿಗಿದವು. ಮಂಗಳವಾರ ಸ್ವಿಗ್ಗಿಯ ವಿದೇಶಿ ಮಾಲೀಕತ್ವ 50% ಮಿತಿಗಿಂತ ಕೆಳಗಿಳಿದ ನಂತರ ಕಂಪನಿಯ ಷೇರುಗಳು 7% ಏರಿಕೆ ದಾಖಲಿಸಿದವು. ಈ ಬೆಳವಣಿಗೆ ದೇಶೀಯ ಸಂಸ್ಥಾ ಹೂಡಿಕೆಗೆ ಅವಕಾಶ ಮಾಡಿಕೊಡಬಹುದು ಎಂದು ತಜ್ಞರು ಹೇಳಿದ್ದಾರೆ. ಕಲ್ಟ್ ಫಿಟ್ $950 ಕೋಟಿ ಸಂಗ್ರಹಿಸಲು ಸೆಬಿಗೆ ಐಪಿಒ ಕರಡು ದಾಖಲೆ ಸಲ್ಲಿಸಿತು. ಫಿಟ್ನೆಸ್ ವೇದಿಕೆ ಕಲ್ಟ್ ಫಿಟ್ ಮಂಗಳವಾರ $950 ಕೋಟಿ ಸಂಗ್ರಹಿಸಲು ಸೆಬಿಗೆ ಐಪಿಒ ಕರಡು ದಾಖಲೆ ಸಲ್ಲಿಸಿತು. ಜೊತೆಗೆ ಆಫರ್ ಫಾರ್ ಸೇಲ್ ಘಟಕ ಒಳಗೊಂಡಿದೆ. ಷೇರು ಮಾರುಕಟ್ಟೆ ಪಟ್ಟಿಗೆ ಕಣ್ಣಿಟ್ಟಿರುವ ಈ ಸ್ಟಾರ್ಟ್ಅಪ್ಗೆ ಇದು ಮಹತ್ವದ ಹೆಜ್ಜೆಯಾಗಿದೆ. ಅದಾನಿ ಆರೋಪ ತೆಗೆಯಲು ಡಿಒಜೆ ಮನವಿ ತಿರಸ್ಕರಿಸಲು ಅಮೆರಿಕ ನ್ಯಾಯಾಲಯ ಸಾಧ್ಯತೆಯಿಲ್ಲ. ನ್ಯಾಯತಜ್ಞರು ಬಿಸಿನೆಸ್ ಸ್ಟ್ಯಾಂಡರ್ಡ್ಗೆ ತಿಳಿಸಿದ ಪ್ರಕಾರ ನ್ಯೂಯಾರ್ಕ್ ನ್ಯಾಯಾಲಯದಲ್ಲಿ ಅದಾನಿ ವಿರುದ್ಧ ಅಪರಾಧ ಆರೋಪಗಳನ್ನು ವಜಾ ಮಾಡಲು ಡಿಒಜೆ ಮನವಿಯನ್ನು ನ್ಯಾಯಾಲಯ ತಿರಸ್ಕರಿಸುವ ಸಾಧ್ಯತೆ ಕಡಿಮೆ. ಡಿಒಜೆ ಈ ವರ್ಷ ಮೊದಲು ಪ್ರಕರಣ ಹಿಂಪಡೆಯುವ ಉದ್ದೇಶ ತಿಳಿಸಿತ್ತು. ಬಜೆಟ್ ವಿಳಂಬ. ಇರಾನ್ ಸಂಘರ್ಷದಿಂದ ಫ್ರಾನ್ಸ್ 2026 ಜಿಡಿಪಿ ಮುನ್ಸೂಚನೆ 0.7%ಗೆ ಇಳಿಸಿತು. ಫ್ರೆಂಚ್ ಸರ್ಕಾರ ರಾಷ್ಟ್ರೀಯ ಬಜೆಟ್ ವಿಳಂಬ ಮತ್ತು ಇರಾನ್ ಸಂಘರ್ಷವನ್ನು ಕಾರಣ ನೀಡಿ 2026 ರ ಜಿಡಿಪಿ ಬೆಳವಣಿಗೆ ಮುನ್ಸೂಚನೆಯನ್ನು 0.7%ಗೆ ಇಳಿಸಿತು. ಜಾಗತಿಕ ಬೆಳವಣಿಗೆ ನಿಧಾನಗೊಳ್ಳುವ ಈ ಪ್ರವೃತ್ತಿ ಭಾರತದ ರಫ್ತು ಮತ್ತು ಐಟಿ ಬೇಡಿಕೆಯ ಮೇಲೆ ಪರೋಕ್ಷ ಪರಿಣಾಮ ಬೀರಬಹುದು. ಬಿಎಸ್ಇ ಸೆನ್ಸೆಕ್ಸ್ ಪ್ರಮುಖ ಚಲನೆಗಳು. ಸೆನ್ಸೆಕ್ಸ್ 78,180.72 0.13%. 104 ಪಿಟಿಎಸ್. ರಿಲಯನ್ಸ್ 1,304.400.98%. ಟಿಸಿಎಸ್ 2,096.101.87%. ಎಚ್ಡಿಎಫ್ಸಿ ಬ್ಯಾಂಕ್ 829.300.07%. ಇನ್ಫೋಸಿಸ್ 1,071.802.84%. ಎಸ್ಬಿಐ 1,038.100.04%. ಐಸಿಐಸಿಐ ಬ್ಯಾಂಕ್
1414.700.86%. ಅತಿ ಹೆಚ್ಚು ಲಾಭ ಇನ್ಫೋಸಿಸ್ 2.84%. ಅತಿ ಹೆಚ್ಚು ನಷ್ಟ ರಿಲಯನ್ಸ್ 0.98%. ಚಿನ್ನದ ಬೆಲೆ ಲೈವ್ ಅಪ್ಡೇಟ್ ಆಯಾರ 4143.900.27% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ 1,26,522 ರೂಪಾಯಿ ಪ್ರತಿ 10 ಗ್ರಾಂಗೆ. ಆಯಾರಾರ 0.27% ಕುಸಿದಿದೆ. ಹಿಂದಿನ ಮುಕ್ತಾಯ $4,155 ಮತ್ತು 10 ಸೆಂಟಿಯೇ. ಚಿನ್ನದ ಬೆಲೆಗಳು ಜಾಗತಿಕ ಬೇಡಿಕೆ, ಡಾಲರ್ ಬಲ ಮತ್ತು ಹಣದುಬ್ಬರ ನಿರೀಕ್ಷೆಗಳನ್ನು ಪ್ರತಿಬಿಂಬಿಸುತ್ತವೆ. ಬೆಳ್ಳಿ ಬೆಲೆ ಲೈವ್ ಅಪ್ಡೇಟ್ ಬೆಳ್ಳಿ 61.121.28% ಪ್ರತಿ ಟ್ರೌನ್ಸ್ಗೆ. ಅಂದಾಜು ಸಮ 1,866 ರೂಪಾಯಿ ಪ್ರತಿ 10 ಗ್ರಾಂಗೆ. ಬೆಳ್ಳಿ ಬೆಲೆ 1.28% ಕುಸಿದಿದೆ. ಹಿಂದಿನ ಮುಕ್ತಾಯ $61 ಮತ್ತು 92 ಸೆಂಟ್ರಿಂದ. ಬೆಳ್ಳಿ ಬೆಲೆಗಳು ಕೈಗಾರಿಕಾ ಬೇಡಿಕೆ, ಸೌರಶಕ್ತಿ ಮತ್ತು ಕೇಂದ್ರ ಬ್ಯಾಂಕ್ ನೀತಿಗಳೊಂದಿಗೆ ಸಂಬಂಧ ಹೊಂದಿವೆ. ಕಚ್ಚಾ ತೈಲ ಬೆಲೆ ಲೈವ್ ಅಪ್ಡೇಟ್ WTI ರಹ 69.301.09% ಪ್ರತಿ ಬ್ಯಾರೆಲ್ಗೆ ರಹವೋಯೆ. ಕಾರಾರ 1.09% ಏರಿಕೆಯಾಗಿದೆ. ಹಿಂದಿನ ಮುಕ್ತಾಯ $68 ಮತ್ತು 55 ಸೆಂಟಿಯೇ. ಕಚ್ಚಾ ತೈಲ ಬೆಲೆಗಳು ಭಾರತದ ಇಂಧನ ವೆಚ್ಚ ಮತ್ತು ಹಣದುಬ್ಬರವನ್ನು ಗಣನೀಯವಾಗಿ ಪ್ರಭಾವಿಸುತ್ತವೆ. USDನಿಂದ INR ಲೈವ್ ವಿನಿಮಯ ದರ USR 94.970.26%ಗೆ ಭಾರತೀಯ ರೂಪಾಯಿ ವಿರುದ್ಧ ವ್ಯಾಪಾರವಾಗುತ್ತಿದೆ. ರ 0.26% ಬಲಗೊಂಡಿದೆ. ಹಿಂದಿನ ಮುಕ್ತಾಯ 95 ರೂಪಾಯಿ ಮತ್ತು 21 ಪೈಸೆ. ದುರ್ಬಲ ರೂಪಾಯಿ ಆಮದು ವೆಚ್ಚವನ್ನು ಹೆಚ್ಚಿಸುತ್ತದೆ, ಆದರೆ ಎಚ್ ಮತ್ತು ಫಾರ್ಮಾ ರಫ್ತುದಾರರಿಗೆ ಪ್ರಯೋಜನವಾಗುತ್ತದೆ. ಭಾರತೀಯ ಆರ್ಥಿಕ ಸುದ್ದಿ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ 6 ಗಂಟೆಗೆ ನಮ್ಮ ಸುದ್ದಿಯನ್ನು ನೋಡುತ್ತೀರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.